गरीब साध साध सब नेक हैं, आप अपनी ठोरे, जो सतलोक ले जाएंगे वो साधु कोई और। ಅದು ಕೂಡ ಕೆಟ್ಟದ್ದಲ್ಲ. ಅಂದರೆ ಪಕ್ಷಿಗಳು ಬಂದರೆ ಮನೆ ಮೇಲೆ ಕಾಳು ಹಾಕಿ, ನಾಯಿ ಬಂದರೆ ರೊಟ್ಟಿ ಹಾಕಿ, ತಮ್ಮದೇ ಮನೆ ಮುಂದೆ ಹಾಕಿ ಎಲ್ಲೋ ವಿಶೇಷ ಸ್ಥಾನಕ್ಕೆ ಹೋಗಬೇಡಿ, ಅದು ವ್ಯರ್ಥವಾಗಿದೆ. ಮತ್ತು ಅತಿಥಿ ಬಂದರೆ ಅವರಿಗೆ ಊಟ ಮಾಡಿಸಿ, ಯಾರೇ ಬೇಡುವವನು ಬಂದರೆ ಅವನಿಗೆ ದುಡ್ಡು ಕೊಡಬೇಡಿ. ಕೆಲವು ಭಕ್ತರು ಹೇಳುತ್ತಾರೆ, ಹಾಗಾದರೆ ನಮ್ಮಲ್ಲಿ ದಯೆ ನಾಶವಾಗುತ್ತದೆ ಒಂದೊಮ್ಮೆ ನಾವು ಭಿಕ್ಷುಕನಿಗೆ ಹಣ ಕೊಡದಿದ್ದರೆ. ಪರಮಾತ್ಮ ಹೇಳುತ್ತಾರೆ, ದಯೆಯ ಪ್ರಯೋಗವೂ ಸಹ ವಿಧಿವತ್ತಾಗಿ ಮಾಡುವುದರಿಂದಲೇ ಲಾಭವಾಗುತ್ತದೆ, ಇಲ್ಲದಿದ್ದರೆ ಅದು ನಿಮ್ಮ ಭಕ್ತಿ ನಾಶಕವಾಗಿದೆ, ಬೇರೆಯವರಿಗೂ ಹಾನಿಕಾರಕ, ಬೇರೆಯವರಿಗೂ ಹಾನಿ ಮಾಡುತ್ತದೆ. ಹೇಗೆ ಒಬ್ಬ ಧನಿಕ ವ್ಯಕ್ತಿಯು ದಯೆ ಭಾವದಿಂದ ಒಬ್ಬ ಭಿಕ್ಷುಕನಿಗೆ 100 ರೂಪಾಯಿ ಕೊಟ್ಟು ಬಿಟ್ಟ. ಈಗ ಆ ಭಿಕ್ಷುಕ ಮೊದಲು ಪ್ರತಿದಿನ 1 ಪಾವು ಕುಡಿಯುತ್ತಿದ್ದ. ಕುಡಿದು ಮನೆಯಲ್ಲಿ ಈಗ ಸಾರಾಯಿ ಕುಡಿದು ಜಗಳವನ್ನೇ ಮಾಡುವನು, ಇನ್ನೇನು ರಾಮಾಯಣ ಓದುವನ? ಅಂದ್ರೆ ಆ ದಿನ ಅವನು ಅರ್ಧ ಕುಡಿದ, ಅರ್ಧ ಬಾಟಲಿ ಸಾರಾಯಿ ಕುಡಿದ, ಮನೆಗೆ ಹೋಗಿ ಜಗಳವಾಡಿದ, ಹೆಂಡತಿ ಮತ್ತು ಮಕ್ಕಳನ್ನು ತುಂಬಾ ಹೊಡೆದನು. ಅವನ ಪತ್ನಿ ಮಕ್ಕಳನ್ನು ಕರೆದುಕೊಂಡು ಬಾವಿಗೆ ಬಿದ್ದಳು, ಎಲ್ಲರೂ ಸತ್ತರು. ಈಗ ಆ ದಾನ ಮಾಡಿದ ದಯಾಳು ವ್ಯಕ್ತಿಯು ಆ ಭಿಕ್ಷುಕನ ಕುಲದ ನಾಶ ಮಾಡಿಸಿದ. ಅದಕ್ಕೆ ಇಂತಹ ದಯೆ ಹಾನಿಕಾರಕ, ಇಂತಹ ದಯೆ ಮಾಡಬಾರದು. ಭಿಕ್ಷುಕನಿಗೆ ಊಟ ಮಾಡಿಸಿ, ಒಂದೊಮ್ಮೆ ಹಸಿವಾದ್ರೆ ಊಟ ಮಾಡೆಂದು, ಬಟ್ಟೆ ಇಲ್ಲದಿದ್ದರೆ ಬಟ್ಟೆ ಹೊಲಿಸಿ ಕೊಡಿ ಅವನಿಗೆ, ಹೊಲಿಸದೆ ಕೊಡಬೇಡಿ, ಹೋಗುತ್ತಲೇ ಮಾರುವನು ಮತ್ತು ಕುಡಿಯುವನು. ಒಬ್ಬ ಭಕ್ತನು ಹೇಳುತ್ತಿದ್ದ, ಒಂದು ದಿನ ನಾನು ಪಾರ್ಕಿಗೆ ಸುತ್ತಾಡಲು ಹೋದೆ ಮತ್ತು ಅಲ್ಲಿ 2 ಬಾಬಾಗಳು ಕುಳಿತಿದ್ದರು, ನಕಲಿಗಳು 2 ಅಥವಾ 3 ಇದ್ದರು. ಈಗ ಅವರು ಭಿಕ್ಷೆ ಬೇಡಿಕೊಂಡು ದುಡ್ಡನ್ನು ಎಣಿಸುತ್ತಿದ್ದರು. ಸಂಜೆಯಲ್ಲಿ ಆ ದಿನ ಅವರ ಬಳಿ ಎಲ್ಲ ಕೂಡಿಸಿ 20-25 ರೂಪಾಯಿಗಳು ಆದವು. ಪರಸ್ಪರ ಹೀಗೆ ಹೇಳುತ್ತಾರೆ, ಇದರಲ್ಲಂತೂ ಒಬ್ಬರದು ಸಾರಾಯಿ ಬರುವುದಿಲ್ಲ ಕುಡಿಯಲು. ಒಬ್ಬ ಹೇಳಿದ, ನೀನಿಂದು ಕುಡಿಯಬೇಡ, ತಾನು ಕುಡಿಯುವೆ ಎಂದು ತೆಗೆದುಕೊಂಡು ಓಡಿದ 20 ರೂಪಾಯಿಗಳನ್ನು. ಅವನೊಬ್ಬನೇ ಕುಡಿದನು. ಆ ದಿನ ನಿನಗೆ ನಾಳೆ ಬೇಡಿ ಜಮಾ ಮಾಡಿ ಕೊಡುತ್ತೇನೆಂದು. ಹಾಗಾದ್ರೆ ಹೇಳಿ, ಇಂತಹ ದುಷ್ಟರಿಗೆ ದಾನ ಮಾಡಿ ನೀವು ಪುಣ್ಯವನ್ನು ಬಯಸುತ್ತಿದ್ದೀರಾ, ನಿಮ್ಮ ಕಲ್ಯಾಣ ಬಯಸುತ್ತೀರಾ? ಅದಕ್ಕೆ ಹೇಳುತ್ತಾರೆ, ಗುರು ಬಿನ ಮಾಲಾ ಫೇರತೆ, ಗುರು ಬಿನ ದೇತೆ ದಾನ, ಗುರು ಬಿನ ದೋನೋ ನಿಷ್ಫಲ ಹೈ ಚಾಹೆ ಪೂಛೋ ವೇದ ಪುರಾಣ. ಈ ರೀತಿ ಗುರುವನ್ನು ಬಿಟ್ಟು ಅನ್ಯರಿಗೆ ಕೊಟ್ಟ ನಿಮ್ಮ ದಾನವೂ ಸಹ ವ್ಯರ್ಥವಾಗಿದೆ. ಅಗಮ ನಿಗಮಕ್ಕೂ ಖೋಜಲೆ, ಬುದ್ಧಿ ವಿವೇಕ ವಿಚಾರ, ಉದಯ ಅಸ್ತಕ ರಾಜ ಮಿಲೆ ತೋ ಬಿನ ನಾಮ ಬೇಗಾರ್. ಪರಮಾತ್ಮ ನಿಮ್ಮ ಮೇಲೆ ಉಪಕಾರವನ್ನು ಮಾಡಿದ್ದಾರೆ ಪುಣ್ಯಾತ್ಮರೇ. ಮಾನವ ಶರೀರ ಇಂತಹ ಸಮಯದಲ್ಲಿ ಈಗ ಪರಮಾತ್ಮನು ಬ್ಯಾನ್ ತೆಗೆದಿದ್ದಾರೆ. ಯಾರು ಈ ಸತ್ಯನಾಮವನ್ನು ಮತ್ತು ಈ ಸಾರನಾಮವನ್ನು ಪ್ರಾಪ್ತಿಸುವನು, ಇಡೀ ಜೀವನ ನಿಯಮದಲ್ಲಿದ್ದು ಗುರು ವಚನದಲ್ಲಿ ನಡೆಯುವವರೆಲ್ಲರೂ ಸತ್ಯ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಹೋದ ಮೇಲೆ ಸಾಧಕರು ಮತ್ತೆ ಎಂದಿಗೂ ಈ ಪ್ರಪಂಚಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಹೇಳಿದ್ದಾರೆ, ಸದ್ಗುರು ಸಿಗಬೇಕು, ಪೂರ್ಣ ಸಂತನಾಗಿರಬೇಕು, ಸತ್ಯ ಭಕ್ತಿಯು ಶಾಸ್ತ್ರಾನುಕೂಲವಾಗಿರಬೇಕು ಮತ್ತು ಭಕ್ತನೂ ಸಹ ದೃಢವಾಗಿ ಭಕ್ತಿಯನ್ನು ಮಾಡಬೇಕು. ಕೆಟ್ಟದನ್ನು ಬಿಡಬೇಕು. ಬೀಡಿ, ಸಾರಾಯಿ, ಮಾಂಸ, ತಂಬಾಕು, ಅನ್ಯ ಉಪಾಸನೆ, ಲಂಚ ಪಡೆಯುವುದು, ಕಳ್ಳತನ, ದುರಾಚಾರ ಇವೆಲ್ಲವೂ ಈ ಭಕ್ತಿ ಮಾರ್ಗದಲ್ಲಿ ಅಡ್ಡಿಯಾಗಿವೆ. ಇವುಗಳನ್ನು ಬಿಟ್ಟಾಗಲೇ ನಾವು ಪರಮಾತ್ಮನನ್ನು ಪಡೆಯಬಹುದು, ಮನುಷ್ಯ ಜೀವನವನ್ನು ಸಫಲ ಮಾಡಬಹುದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ
ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302